ಮಾರ್ಚ್ 3ನೇ ತಾರೀಕಿಂದ 21ನೇ ತಾರೀಕಿಗೆ ಬಜೆಟ್ ಅಧಿವೇಶನ ಇವತ್ತು ನಡೆಯಲಿಕ್ಕಿದೆ. ಮಾರ್ಚ್ 3ನೇ ತಾರೀಕಿಂದ 3ನೇ ತಾರೀಕಿನಂದು ಮಾನ್ಯ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿ ಭಾಷಣ ಮಾಡಲಿಕ್ಕಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದ ಚರ್ಚೆ ಕೂಡ ಇವತ್ತು ನಡೆಯಲಿಕ್ಕಿದೆ. ಮಾರ್ಚ್ 7ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡಿಸಲಿಕ್ಕಿದ್ದಾರೆ. 21 ತಾರೀಕು ತನಕ ಈಗ ಸರ್ಕಾರ ನಿಗದಿಪಡಿಸಿದೆ ಮತ್ತು ಮುಂದೆ ಅದು ಎಕ್ಸ್ಟೆನ್ಷನ್ ಆಗ್ತದೆ ಇಲ್ವಾ ಯಾವುದಂತ ಸ್ಪಷ್ಟವಾಗಿ ಮೊದಲನೇ ದಿವಸ ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿ, ಅದು ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲ ಸೇರಿಕೊಂಡು ಒಂದು ಸಭೆ ಇದೆ. ಆ ಸಭೆಯಲ್ಲಿ ಅಂತಿಮಗೊಳಿಸಲಾಗುವುದು ಮತ್ತು ಸರ್ವರಿಗೂ ಚರ್ಚೆಗೆ ಅವಕಾಶ ಇದೆ. ಅದಲ್ಲದೆ ಈ ತಿಂಗಳು 27ರಿಂದ 3ನೇ ತಾರೀಕಿನವರೆಗೆ ವಿಧಾನಸೌಧ ಆವರಣದ ಒಳಗಡೆ ನಾವು ಪುಸ್ತಕ ಮೇಳ ಮತ್ತು ಸಾಹಿತ್ಯ ಮೇಳ ಕೂಡ ಇವತ್ತು ಹಮ್ಮಿಕೊಂಡಿದೆ. ಎಲ್ಲರೂ ಕೂಡ ಬರಬೇಕು. ಅದು ಬಹುಶಃ ಇವತ್ತು ಅದನ್ನು ಭಾಗವಹಿಸಬೇಕನ್ನ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನೊಂದು ನಾರ್ತ್ ಕರ್ನಾಟಕ ಅಧಿವೇಶನ ನಡೆದಾಗ ಏನಾದರೂ ಸಂದರ್ಭ ಮಠಗಳು ಬರ್ತದೆ ಜಾಸ್ತಿ, ಅವು ಚರ್ಚೆಗಳಾಗಿ ಅವೇನಾದ್ರು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಇದೆ ಕಮಿಟಿ? ಇಲ್ಲ, ನಾರ್ತ್ ಕರ್ನಾಟಕದಲ್ಲಿ ಇವತ್ತು ಬೆಳಗಾವಿ ಮನೆ ಅಧಿವೇಶನ ಬಹಳಷ್ಟು ಚರ್ಚೆ ಆಗಿದೆ. ಬಟ್ ಕೆಲವು ಸಂದರ್ಭದಲ್ಲಿ ಇಲ್ಲ, ಇಂಪ್ಲಿಮೆಂಟೇಷನ್ ಕೂಡ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇರ್ತಾರೆ. ಖಂಡಿತವಾಗಿ ನೋಡಿ, ಈ ಗದ್ದಲ ಈ ಭಾರತ ದೇಶ ಸೌಂದರ್ಯ ಗದ್ದಲ ಇರಲೇಬೇಕಲ್ಲ. ನೀವು ಗದ್ದಲ ಇಲ್ಲದ್ರೆ ನೀವು ಹೇಳ್ತೀರಿ ಏನು ಪ್ರಯೋಜನ ಇಲ್ಲ ಅಂತ, ಅಸೆಂಬ್ಲಿ ಪ್ರಯೋಜನ ಇಲ್ಲ ಅಂತ. ಸಬ್ಜೆಕ್ಟ್ ಬಹಳಷ್ಟು ಚರ್ಚೆ ಆಗಿದೆ, ಬಹಳ ಚರ್ಚೆ. ನಿಮ್ಗೆ ಗೊತ್ತಿದೆ ಎಷ್ಟು ಬಿಲ್ ಪಾಸ್ ಆಗಿದೆ, ಎಷ್ಟು ವಿಷಯದ ಚರ್ಚೆ ಆಗಿದೆ ಅಂತ ಹೇಳಿ. ಇನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಮಾಡ್ಬೋದು, ಅದು ಸರ್ಕಾರ ತೀರ್ಮಾನ ಮಾಡ್ಬೇಕಾಗ್ತದೆ. ನೋಡಿ, ಇದೆಲ್ಲ ಸರ್ಕಾರ ಕೊಡುವಂಥದ್ದು. ಈಗ ನಾನು ಸ್ಪೀಕರ್ ಆಗಿದ್ದೇನೆ, ನಾನು ಪ್ರತಿಪಕ್ಷದ ಮಿತ್ರ. ಸರ್ಕಾರವನ್ನು ಚೆನ್ನಾಗಿ ನಡೆಸುವ ಜವಾಬ್ದಾರಿ, ಅಧಿವೇಶನ ಚೆನ್ನಾಗಿ ನಡೆಸಿಕೊಂಡು ಹೋಗೋ ಜವಾಬ್ದಾರಿ ನಮ್ದು. ಅದು ನಾನು ಮಾಡ್ತೇನೆ. ಆಡಳಿತ ಪಕ್ಷ ಪ್ರತಿನಿಧಿಸುವವರು ಏನಾದ್ರು ನಿಮ್ಮ ಜೊತೆ ಒಂದು ಚರ್ಚೆ ಮಾಡಿದ್ದಾರೆ? ಎಲ್ಲ ಶಾಸಕರು ಬೇರೆ ಬೇರೆ ವಿಷಯ ಚರ್ಚೆ ಮಾಡ್ತಾರೆ. ಬಹಳಷ್ಟು ಬಿಲ್ಗಳು ಬರ್ತದೆ, ಬಹಳಷ್ಟು ಕಾಲಿಂಗ್ ಅಟೆನ್ಷನ್ ಕ್ವಶನ್ ಎಲ್ಲ ಕೂಡ ಇರ್ತದೆ. ಎಲ್ಲರಿಗೂ ಕೂಡ ಸಮಯದ ಅವಕಾಶ ಕೊಟ್ಟು ಸಮರ್ಪಕವಾಗಿ ಅಧಿವೇಶನ ನಡೆಸಲಾಗುವುದು. ತಾವೆಲ್ಲ ಕೂಡ ಸಾಕು ಯಾವುದು ಅಂತೇಳಿ ಯಾರು ಕೂಡ ಟೀಕೆ ಇವತ್ತು ನನ್ಗೆ ಯಾವ್ದು ಗೊತ್ತಿಲ್ಲ. ನೋಡಿ, ನಾನು ಹೋಗಿದ್ದೇನೆ, ನಂಗೆ ಹೋಗ್ಬೇಕಂತ ಆಸೆ ಇದೆ, ನಾನು ಹೋಗಿದ್ದೇನೆ. ಬಹುಶಃ ಇಡೀ ನಮ್ಮ ದೇಶ ಸಂಸ್ಕೃತಿ ನಮಗೆ ಹೇಗಿದೆ ನನಗೆ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. 144 ವರ್ಷದಲ್ಲಿ ಒಮ್ಮೆ ಆಗುವಂಥದ್ದು. ಅದಕ್ಕಾಗಿ ಅದು ಏನು, ಯಾವ ವಿಚಾರ, ಹೇಗಿದೆ ಇದೆಲ್ಲ ಕೂಡ ನನಗೆ ನೋಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ನನಗೆ ಆಸಕ್ತಿ. ಎಲ್ಲ ಜಾತಿ, ಎಲ್ಲ ಧರ್ಮದ, ನಮ್ಮ ಧರ್ಮದ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಎಲ್ಲ ಧರ್ಮದವರ ಕಾರ್ಯಕ್ರಮದಲ್ಲಿ ಭಾಗವಹಿಸ ಸಣ್ಣದಿಂದಲೂ ಕೂಡ ಬಂದಂಥ ಆಸಕ್ತಿ. ಈಗ ನನಗೆ ಆಸಕ್ತಿ, ನಾನು ಹೋಗಿ ಬಂದಿಲ್ಲ, ನಾನು ಸಂತುಷ್ಟನಾಗಿದ್ದೇನೆ. ಯುವಕರೆಲ್ಲರೂ ಕೂಡ ಸಮಾಜವನ್ನು ಕಟ್ಟುವರಾಗಬೇಕು ಹೊರತು ಸಮಾಜವನ್ನು ಬಿಗಡಾಯಿಸುವರಾಗಬಾರ್ದು. ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕ ಚಿಂತನೆ ಇರಬಾರ್ದು. ಸಮಸ್ಯೆ ಬಂದೇ ಬರ್ತದೆ. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅಲ್ಲದೆ ಯುವಜನ ಯಾವಾಗಲೂ ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವವರು ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಆಡುವ ಪ್ರತಿ ಮಾತು, ನಾವು ಮಾಡೋ ಕೆಲಸ ಅದು ಸಮಾಜ ದೇಶಕ್ಕೆ ಪೂರಕವಾಗಿರಬೇಕು. ಸಮಾಜ ಮತ್ತು ದೇಶಕ್ಕೆ ತಾವು ಆಡುವ ಮಾತು ಮತ್ತು ಕೆಲಸದಿಂದ ಯಾವುದು ಉತ್ತಮವಾಗ್ತದ ಅವರು ನಿಜವಾದ ದೇಶ ಪ್ರೇಮ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.